ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಮಂಜು ಪವರ್ ಸ್ಟಾರ್. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಅಂದ್ಕೊಂಡಿರೋದು ಇವತ್ತಿನ ಇಡೀ ದಿನದ ದುಡಿಮೆ ಎಷ್ಟಾಗುತ್ತೆ, ನನ್ನ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತಿಳಿಸೋಕ್ಕೋಸ್ಕರ ಈ ವಿಡಿಯೋ. ಹಾಗೆ ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಎಲ್ಲರೂ ನನ್ನ ಫೇಸ್ಬುಕ್ ಫಾಲೋ ಮಾಡಿ ಸ್ನೇಹಿತರೆ. ನಮಗೂ ಸಪೋರ್ಟ್ ಮಾಡಿ. ನೋಡೋಣ ಇವತ್ತೆಲ್ಲ ಎಷ್ಟು ದುಡಿಮೆ ಆಗುತ್ತೆ. ನಾನು ಎಲ್ಲರೂ 2,000 3,000 ದುಡಿತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವತ್ತಿನ ದುಡಿಮೆ ನಿಮಗೆ ಸ್ನೇಹಿತರೆ. ಎಷ್ಟು ಜನ ಸುಳ್ಳು ಹೇಳ್ತಾರೆ, ಎಷ್ಟು ಜನ ನಿಜ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಹಾಗೆ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿ CNG ಗ್ಯಾಸ್ ಹಾಕ್ಸ್ಕೊಂಡು ಹೊರಟೆ ಸ್ನೇಹಿತರೆ. 345 ರೂಪಾಯಿ ಗ್ಯಾಸ್ ಕುಡಿಯೋದು. ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿ ಗ್ಯಾಸ್ ಹಾಕ್ಸ್ಕೊಂಡು ಹೊರಟೆ ಇವರು. ಮುಂದೆ ನೋಡೋಣ ಏನೇನು ಆಗುತ್ತೆ, ಎಷ್ಟು ಬಾಡಿಗೆ ಆಗುತ್ತೆ, ಏನಾಗುತ್ತೆ ಎಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಗಾಡಿ ಸೌಂಡ್ ಸ್ವಲ್ಪ ಕೇಳಿಸಲ್ಲ, ಸ್ವಲ್ಪ ಜೋರ ಸೌಂಡ್ ಕೊಟ್ಟು ಮಾಡಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತೆಲ್ಲ ಪೂರ್ತಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ, ಎಷ್ಟು ದುಡಿತೀನಿ, ಏನು ಮಾಡ್ತೀನಿ, ದಿನದ ಚರಿ ಹಾಕ್ತೀನಿ ನೋಡಿ ಸ್ನೇಹಿತರೆ. ಈ ರೋಡ್ ಅಂತೂ ತುಂಬ ಡೇಂಜರ್ ಸ್ನೇಹಿತರೆ. ತುಂಬ ಹುಷಾರಾಗಿ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಯಾಮಾರೋಂಗಿಲ್ಲ. ಏಕೆಂದರೆ ತಿಂಗಳಿಗೆ 3-4 ಸಾರಿ ಆಕ್ಸಿಡೆಂಟ್ಗಳು ನಾವು ಇಲ್ಲಿ ನೋಡ್ತಲೇ ಇರ್ತೀವಿ. ಹಾಗಾಗಿ ತುಂಬ ಜಾಗ್ರತೆಯಿಂದ ಇರಿ. ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಓಡಿಸಿ ಸ್ನೇಹಿತರೆ. ಯಾವುದೇ ಜೀವನೇ, ಯಾರಿಗೂ ಒಂದು ಚೂರು ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ನನ್ನ ಆಸೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಈ ಲೊಕೇಶನ್ ಅಂತೂ ನೋಡೋಕೆ ಸ್ನೇಹಿತರೆ. ಇಲ್ಲಿ ಸಿಗೋದೇ ನಮ್ಮ ಹಳ್ಳಿ ಆಂಜನೇಯ ದೇವಸ್ಥಾನ. ಈ ದೇವರಂದ್ರೆ ನನಗೆ ಭಾಳ ಪ್ರೀತಿ ಸ್ನೇಹಿತರೆ. ಡೈಲಿ ಇದಕ್ಕೆ ಕೈ ಮುಂದೆ ಹೋಗೋದೇ ಇಲ್ಲ. ಜನಾಂಗಿ ಯಾವ ಥರ ಇದ್ದಾನೆ ಅಂದರೆ ನಾನು ಪ್ರತಿನಿತ್ಯ ಸ್ವಾಮಿ ಕೈ ಮುಕ್ಕೊಂಡೆ ಹೋಗೋದು. ನನಗೆ ಯಾವುದೇ ಥರ ಅಂತಾಚರ್ಯಗಳು ನಡೆಯಲ್ಲ. ಯಾಕೆಂದರೆ ಡೈಲಿ ಬೆಳಿಗ್ಗೆ ಸಂಜೆ ನನ್ನ ಕೈ ನನಗೆ ಅಷ್ಟು ಇದೇ ದಾರಿಯಿಂದ ಪಾಸ್ ಆಗೋಂಥ ಇದೇ ದೇವಸ್ಥಾನ. ದಿನ ನಾನು ಇದ್ದೇ ಕೈ ಮುಕ್ಕೋದಷ್ಟು ದೇವ. ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನೋಡಿ ಹೇಗೆ ಮುಂದೆ ಹೋಗೋಣ. ಮುಂದೆ ಅಂತೂ ಯಲ್ಲಾಪುರಕ್ಕೆ ರೀಚ್ ಆದ ಸ್ನೇಹಿತರೆ. ಇನ್ನೇನು ಕೆಲವೇ 10 ನಿಮಿಷದಲ್ಲಿ ನಾವು ತುಮಕೂರು ಟೌನ್ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಆನ್ಲೈನು ಮತ್ತು ಆಫ್ಲೈನ್ ಬಾಡಿಗೆ ಎಷ್ಟು ಹೊಡಿತೀನಿ ಅಂತ ನಿಮಗೆ ತೋರಿಸ್ಬೇಕು ಅಂತ ನನ್ನ ಆಸೆ. ಹಾಗೆ ಬನ್ನಿ ನೋಡೋಣ ಇನ್ನು ಮುಂದೆ ಎಷ್ಟು ಜರ್ನಿ ಆಗುತ್ತೆ, ಹಿಂಗೆ ಆಗುತ್ತೆ ಅಂತ ತೋರಿಸ್ತೀವಿ. ಬೆಳಗಿನ ಬೋಣಿಗೆ ಸ್ಟಾರ್ಟ್ ಆಗೇ ಹೋಯ್ತು ಸ್ನೇಹಿತರೆ. 237 ರೂಪಾಯಿ ಬಿದ್ದಿದೆ ಮಲ್ಸಂದ್ರಕ್ಕೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಾನು ನೋಡಬೇಕು. ಲೊಕೇಶನ್ ಓಪನ್ ಮಾಡ್ಕೊಳ್ಳೋಣ. ಎಲ್ಲಿಂದ ಇದ್ದಾರೆ ಸ್ನೇಹಿತರೆ, ಹೋಗೋಣ. ಅವ್ರ ಹತ್ರ ರೀಚ್ ಆದಮೇಲೆ ನಾವು OTP ಹಾಕ್ಕೊಂಡು ಬಾಡಿಗೆ ಹೊಡಿಬೇಕು. ತುಂಬಾ ದೂರ ಇದೆ. ರೀಚ್ ಆದಮೇಲೆ OTP ಹಾಕಿದ್ದೀನಿ. ಈಗ ಇದು ಲೊಕೇಶನ್, ಡ್ರಾಪ್ ಲೊಕೇಶನ್ ಹೋಗ್ತಾ ಇರೋದು. ಸುಮಾರು 14 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಯಾವುದಾದ್ರು ಖಾಲಿ ಬರೋ ಬದಲು ಒಂದು ಬಾಡಿಗೆ ಮಾಡ್ಕೊಂಡೇ ಬರಬೇಕು. ಯಾಕೆಂದರೆ 14 ಕಿಲೋಮೀಟ್ರ್ ಖಾಲಿ ಬರಲಿಕ್ಕೆ ಆಗೋಲ್ಲ. ನೋಡೋಣ ಬನ್ನಿ ಇನ್ನೂ ಎಷ್ಟು ದೂರ ಇದೆ ಅಂದರೆ. ನೋಡಿ ಇದು ಎಲ್ಲಿಗೆ ಬಿದ್ದಿದೆ ಗೊತ್ತಾ? ನೋಡಿ ಮಲ್ಸಂದ್ರ ಸಿದ್ಧಾರ್ಥ ಹಾಸ್ಪಿಟ್ಲಿಂದ ಆಚೆಗೆ ಹೋಗ್ಬೇಕು. ಅರಳೆಕುಂಟೆ ಇದ್ದರೆ ಹೋಗಿ ಡ್ರಾಪ್ ಮಾಡಿಬಿಡೋಣ. ಯಾಕೆಂದರೆ ನಾವು ರಿಸೀವ್ ಮಾಡಿದ್ಮೇಲೆ ಬಾಡಿಗೆ ಕಂಪ್ಲೀಟ್ ಮಾಡಲೇಬೇಕಲ್ವಾ. ಹಂಗಾಗಿ ಮುಂದೆ ಹೋಗ್ತಾ ಇರ್ತೀನಿ. ಹಾಗೆ ಆ ಕಡೆಯಿಂದ ಬರ್ತಾನೆ ಖಾಲಿ ಬರಲಿಕ್ಕೆ ಅಂತ ಆಗಲ್ಲ, ಬೇರೆ ಏನಾದ್ರು ಅಂತೂ ಡ್ರಾಪ್ ಆಯಿತು ಸ್ನೇಹಿತರೆ. ಡ್ರಾಪ್ ಮಾಡಿದ್ಮೇಲೆ ಸ್ನೇಹಿತರೆ ಮಲ್ಸಂದ್ರ ಡ್ರಾಪ್ ಆಗೈತೆ. ಇನ್ನು ಮಲ್ಸಂದ್ರಿಂದ ತುಮಕೂರಿಗೆ ಎಲ್ಲಿಂದ ಬಾಡಿಗೆ ಬೀಳಲ್ಲ. ನೋಡೋಣ, ಹೆಗ್ಗೆರೆಗೆ ಹೋಗಿ ವೆಯ್ಟ್ ಮಾಡೋಣ. ಯಾವ ಬಾಡಿಗೆ ಬೀಳ್ತಾವೋ ನೋಡೋಣ. ಹೆಗ್ಗೆರೆಯಿಂದ ಯಾವ್ದಾದ್ರು ಪಿಕಪ್ ಮಾಡ್ಕೊಂಡು ಹೋಗೋಣ. ಅಂತೂ ಇಂಥ ಒಂದು ಬಾಡಿಗೆ ಬಿತ್ತು ಸ್ನೇಹಿತರೆ. ಸಿದ್ಧಾರ್ಥ ಹಾಸ್ಪಿಟಲಿಂದ ಎಸ್ಮಾಲ್ಗೆ 107 ರೂಪಾಯಿ ಬಿದ್ದಿದೆ. ಇವರು ಹನುಮಂತಪುರ ಇದೆ ಅಂತ ಇದೆ. ಇದು ಸಾಮಾನ್ಯ ಬಂದು ಸಿದ್ಧಾರ್ಥ ಹಾಸ್ಪಿಟ್ಲು. ನಾನು ಅಂದ್ಕೊಂಡ್ರೆ ಲೆಕ್ಕ ಲೊಕೇಶನ್ ನೋಡೋಣ ಇರಿ. ಸ್ನೇಹಿತರೆ ಸಿದ್ಧಾರ್ಥ ಹಾಸ್ಪಿಟಲಿಂದ ಪಿಕಪ್ ಇರೋದು. ಅಲ್ಲಿ ಪಿಕಪ್ ಮಾಡ್ಕೊಂಡು ಆದಮೇಲೆ ನಾವು ನೋಡಿ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ನೋಡೋಣ. ಓಕೆ ಸ್ನೇಹಿತರೆ, ಕೊನೆಗೂ ಪಿಕಪ್ ಆಯಿತು. OTP ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿಗೆ ಅಂತ ಲೊಕೇಶನ್ ಓಪನ್ ಮಾಡೋಕ್ಕೆ ಹೋದರೆ ನಾವು ತುಂಬ ಒಂದು 6.5-7 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಹಾಗೆ ನೋಡೋಣ, ರಿಂಗ್ ರೋಡಲ್ಲಿ ಹೋಗೋಣ. ಸ್ವಲ್ಪ ಹತ್ರ ಆಗುತ್ತೆ. ರಿಂಗ್ ರೋಡಿಂದನೇ ರೀಚ್ ಮಾಡಬೇಕು. ಯಾಕೆಂದರೆ ಎಸ್ಮಾಲ್ ಇವಾಗ ಅದೇ ಹತ್ರ ಆಗುತ್ತೆ. ಟೌನ್ ಒಳಗಡೆ ಹೋಗ್ಬೇಕಾಗಿಂತ ಅವಶ್ಯಕತೆ ಇಲ್ಲ. ಬನ್ನಿ, ಇದು ಮೇನ್ ರೋಡು. ನೋಡೋಣ. ನೋಡಿ ಇಲ್ಲಿಗೆ ಡ್ರಾಪ್ ಆಗ್ಬೇಕು ನಾನು ಅಮಾನಿಕೆರೆ ಹತ್ರ. ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಮತ್ತು ಆ ಕಡೆಯಿಂದ ಯಾವ್ದಾದ್ರು ಒಂದು ಎತ್ಕೊಂಡು ಹೋಗೋಣ. ಬರೀ ಸ್ನೇಹಿತರೆ, ಇಷ್ಟೊತ್ತಾದ್ಮೇಲೆ ಒಂದು ಬಾಡಿಗೆ ಬಿದ್ದೈತೆ 40 ರೂಪಾಯಿದು ಲೋಕಲ್ಲು. ಹೋಗ್ಬಿಟ್ಟು ಬರೋಣ. ಎಸ್ಮಾಲ್ ಡ್ರಾಪ್ ಆದಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಈಗ 40 ರೂಪಾಯಿ ಬಿದ್ದಿದೆ. ಅದೊಂದು ನಾವು ಡ್ರಾಪ್ ಮಾಡಲೇಬೇಕು. ಯಾಕೆಂದರೆ ಕೇವಲ 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹತ್ತ ಇದ್ದರೆ 40 ರೂಪಾಯಿನ ಬರೋದು. ನಮಗೂ ಸ್ವಲ್ಪ ಲಾಭ ಇರುತ್ತೆ. ಯಾಕೆಂದರೆ 1 ಕಿಲೋಮೀಟ್ರ್ ಡ್ರಾಪು
500 ಕಿಲೋಮೀಟ್ರ್ ಪಿಕಪ್ ಇರ್ತವೆ ಅಷ್ಟೇ ಇವು. ಕೊನೆಗೂ ಇದು ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದುಡಿಮೆ 828 ರೂಪಾಯಿ 9 ಬಾಡಿಗೆ. ಹಾಗೆ